ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಶಾನ್ ಬೇಬಿ ಫುಡ್ಸ್. ಇವತ್ತು 7 ತಿಂಗಳ ಮೇಲ್ಪಟ್ಟ ಮಕ್ಕಳಿಗೆ ಒಂದು ಹೆಲ್ತಿ ಆಗಿರುವಂಥ ಓಟ್ಸ್ ಕಿಚಡಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ 2 ಟೇಬಲ್ ಸ್ಪೂನ್ ಎಲೆಕೋಸು, 1 ಟೇಬಲ್ ಸ್ಪೂನ್ ಆಲೂಗಡ್ಡೆ, 1 ಟೇಬಲ್ ಸ್ಪೂನ್ ಕ್ಯಾರೆಟ್, 2 ಟೇಬಲ್ ಸ್ಪೂನ್ ಓಟ್ಸ್, 1 ಟೀ ಸ್ಪೂನ್ ಹೆಸರುಬೇಳೆ, 1 ಟೀ ಸ್ಪೂನ್ ಮೈಸೂರು ಬೇಳೆ ತೊಗೊಂಡಿದ್ದೀನಿ. ಓಟ್ಸ್ ಇಲ್ಲ ಅಂದರೆ ಓಟ್ಸಿಗೆ ಬದಲಾಗಿ ಅಕ್ಕಿ, ಅವಲಕ್ಕಿ ಅಥವಾ ರವೆ ಬೇಕಿದ್ರೂ ಯೂಸ್ ಮಾಡ್ಬೋದು. ಈಗ ಗ್ಯಾಸ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡು 1 ಟೀ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ. ತುಂಬ ಜನ ಕೇಳ್ತೀರಾ ಮ್ಯಾಮ್, ತುಪ್ಪಕ್ಕೆ ಬದಲಾಗಿ ಎಣ್ಣೆ ಯೂಸ್ ಮಾಡ್ಬೋದಾ ಅಂತ. ಮಕ್ಕಳಿಗೆ ತುಪ್ಪದಲ್ಲಿ ಮಾಡಿಕೊಟ್ರೆ ತುಂಬ ಒಳ್ಳೆಯದು. ತುಪ್ಪ ಇಲ್ಲ ಅಂದರೆ ಬಟರ್ ಯೂಸ್ ಮಾಡಿ. ಈಗ 2 ಎಸ್ಲು ಬೆಳ್ಳುಳ್ಳಿ ಹಾಕ್ಕೊಳ್ಳಿ. ಹಾಗೆ 1/4 ಟೀ ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು. ಈಗ ಸಣ್ಣದಾಗಿ ಕಟ್ ಮಾಡಿರುವಂಥ ಎಲೆಕೋಸು, ಆಲೂಗಡ್ಡೆ ಹಾಗೆಯೇ ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ. ತರಕಾರಿಗಳು ಅಷ್ಟೇ ಇದೇ ಹಾಕಬೇಕು ಅಂತ ಏನಿಲ್ಲ, ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಬೇರೆ ವೆಜಿಟೇಬಲ್ಸ್ ಬೇಕಿದ್ರೂ ನೀವು ಸೇರಿಸ್ಕೊಳ್ಬೋದು. 1-2 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮೈಸೂರು ಬೇಳೆ, ಹೆಸರುಬೇಳೆ 2 ತೊಳೆದುಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಬೇಳೆನೂ ಅಷ್ಟೇ ಇದರಲ್ಲಿ ಯಾವುದಾದ್ರೂ ಒಂದಿಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ಅಥವಾ ಈ ಬೇಳೆಗೆ ಬದಲಾಗಿ ನೀವು ಹೆಸರು ಕಾಳು ಹಾಕ್ಕೊಳ್ಬೋದು, ತೊಗರಿ ಬೇಳೆ ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ ಓಟ್ಸ್ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಓಟ್ಸ್ ಇಲ್ಲ ಅಂದರೆ ಅಕ್ಕಿ, ರವೆ ಅಥವಾ ಅವಲಕ್ಕಿ ಬೇಕಿದ್ರೂ ಹಾಕ್ಕೊಳ್ಬೋದು. ಇಲ್ಲ ಅಂದರೆ ಲಾಸ್ಟ್ ವಿಡಿಯೋದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ ಸರಳಾಕ್ ಪೌಡರ್ ಯಾವ ರೀತಿ ಮಾಡೋದು ಅಂತ, ಅದನ್ನು ಬೇಕಿದ್ರೂ ಹಾಕ್ಕೊಳ್ಬೋದು. ಈಗ 1-2 ಕಪ್ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ನೀರು ಸ್ವಲ್ಪ ಜಾಸ್ತಿ ಬೇಕಿದ್ರೂ ಹಾಕ್ಕೊಳ್ಬೋದು. ಹಾಗೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿ, 1 ಚಿಟಿಕೆ ಅರಿಶಿನ, 1 ಚಿಟಿಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಈಗ ಮುಚ್ಚಳನ ಮುಚ್ಚಿ ಐ ಫ್ಲೇಮಲ್ಲೇ 4-5 ವಿಷಲ್ ಕೂಗಿಸ್ಕೊಳ್ಬೇಕು. ತರಕಾರಿ ಹಾಗೆ ಬೇಳೆ ಎಲ್ಲ ಸಾಫ್ಟಾಗಿ ಬೇಯಿಸ್ಕೊಳ್ಳಿ. ಆಗ ನೀವು ಮಿಕ್ಸಿಗೆ ಹಾಕೋ ಅವಶ್ಯಕತೆ ಇರೋದಿಲ್ಲ. ನೋಡಿ, ನಾನಿಲ್ಲಿ ಕರೆಕ್ಟಾಗಿ 5 ವಿಷಲ್ ಕೂಗಿಸ್ಕೊಂಡು ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ಈಗ ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. 1 ವರ್ಷ ಒಳಗಡೆ ಇರೋವಂಥ ಪಾಪುಗಾದರೆ ನೀವು ಇದನ್ನು ಮಿಕ್ಸಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಬಿ ಪೇಸ್ಟ್ ಮಾಡಿ ತಿನ್ನಿಸ್ಬೇಕು, ಹಾಗೆ ತಿನ್ನಿಸ್ಬೇಡಿ. ಹಾಗೆ ಕೆಲವರು ಕೇಳ್ತೀರಾ ಮ್ಯಾಮ್, 4 ತಿಂಗಳ ಪಾಪುಗೆ 2 ಟೈಮ್ ಕೊಡ್ಬೋದಾ ಅಂತ. ಪ್ಲೀಸ್ ಕೊಡಬೇಡಿ, ಮಗುಗೆ ಅಷ್ಟು ಜೀರ್ಣ ಮಾಡ್ಕೊಳ್ಳೋ ಶಕ್ತಿ ಇರೋದಿಲ್ಲ. 4-6 ತಿಂಗಳೊಳಗಡೆ ಇರುವಂಥ ಪಾಪುಗೆ 1 ಟೈಮ್ ಕೊಡಬೇಕು. ನೀವು ರಾಗಿ ಸರಿ ಕೊಟ್ಟರು ಸರಿ, ಅಕ್ಕಿ ಸರಿ ಕೊಟ್ಟರು ಸರಿ, 1 ಟೈಮ್ ಮಾತ್ರ ಕೊಡಬೇಕು. ಅದು ಕಡಿಮೆ ಪ್ರಮಾಣದಲ್ಲಿ ಕೊಡಬೇಕು, ಜಾಸ್ತಿ ಮಾತ್ರ ಕೊಡಬೇಡಿ. ಇದೀಗ ರೆಡಿಯಾಗಿದೆ. ನೀವು ಬೇಕಿದ್ರೆ ಇದರಲ್ಲಿ ಗಟ್ಟಿ ಮೊಸರು ಹಾಕ್ಬಿಟ್ಟು ತಿನ್ನಿಸ್ಬೋದು. ಮೊಸರು ಅಷ್ಟೇ ಮನೇಲಿ ಮಾಡಿರೋದಾದರೆ ಯೂಸ್ ಮಾಡಿ, ಅಂಗಡಿದಾದರೆ ಬೇಡ. ಸೊ ಇವತ್ತಿನ ರೆಸಿಪಿ ಇಷ್ಟೇ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಥ್ಯಾಂಕ್ ಯು.